ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭ ರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕ ಹಲವಾರು ವೈವಿಧ್ಯಮಯ ಸ್ಟಾರ್ಟ್ಅಪ್ಗಳ ಪರಿಚಯವನ್ನು ನಾವು ನಿಮಗೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಸಾಗ್ತಾ ಇರುವಂತಹ ಮತ್ತೊಂದು ವಿಭಿನ್ನವಾದ ಸ್ಟಾರ್ಟ್ಅಪ್ ಕಂಪನಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅನೇಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ CEO ಆ್ಯಂಡ್ ಫೌಂಡರ್ ಆಗಿರುವ ಪ್ರದೀಪ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಅನೇಕ್ ಟೆಕ್ನಾಲಜೀಸ್ ಅಂತ ಅಂದರೆ ಹೆಸರಲ್ಲೇ ಅನೇಕ ಅನ್ನೋ ಥರ ಇದೆ. ನಿಮ್ಮ ಕಂಪ್ನಿ ಮೂಲಕ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ನಾವು ಅನೇಕ್ ಟೆಕ್ನಾಲಜೀಸ್ ಮುಖಾಂತರ ನಾವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀವಿ. ಅದು ದೇವಾಲಯ ಅಂತೇಳಿ, ಆಸ್ಟ್ರೋ ದೇವಾಲಯ ಅಂತೇಳಿ. ಇದರಲ್ಲಿ ಅನೇಕ್ ಟೆಕ್ನಾಲಜೀಸ್ ಬೈ ಪ್ರಾಡಕ್ಟ್. ಎಸ್, ಒಂದು ಪ್ರಾಡಕ್ಟ್. ಅದು ಬೇರೆ ಕೆಲಸನೂ ಮಾಡ್ತೀವಿ ಅನೇಕ ಒಳಗಡೆ, ಬಟ್ ಅದು ದಿಸ್ ಈಸ್ ಅವರ್ ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್. ಅಂದರೆ ಇದರೊಳಗಡೆ ಏನಾಗಿದೆ ಅಂತಂದರೆ ನಾವೊಂದು ಈಗ ಏನು ದೇವಸ್ಥಾನಗಳು ಇರುತ್ತೋ ಆ ಕುಲ್ ದೇವತಾ ಅಥವಾ ಮನೆ ದೇವರು ಅಂತ ಏನಂತೀವಿ, ಆ ದೇವರುಗಳನ್ನು ನಮಗೆ ಸೇವೆ ಬೇಕಾಗೋದಕ್ಕೆ ಕೆಲಸದ ಸಂಬಂಧ ಬ್ಯಾಂಗ್ಳೂರಿಗೆ ಹೋಗಿರ್ತಾರೆ. ವರ್ಕ್ ಮೈಗ್ರೇಷನ್ ಅಂತ ಹೇಳ್ತಾರಲ್ಲ, ಆ ಥರ ಹೋಗಿರ್ತಾರೆ. ಅವರಿಗೂ ದೇವರ ಒಂದು ಸೇವೆಯನ್ನು ಮಾಡೋದು ಇರುತ್ತೆ. ವರ್ಷಕ್ಕೊಂದ್ಸಲ ಮಾಡೋದಿರಲಿ ಅಥವಾ ಬರ್ತ್ಡೇಗಾಗಲಿ ಅಥವಾ ವೆಡ್ಡಿಂಗಿಗಿರಲಿ ಮಾಡಬೇಕಂತಂದರೆ ಅವರಿಗೆ ಅಲ್ಲಿ ಪರಿಚಯದವ್ರು ಇರೋದಿಲ್ಲ, ಯಾಕಂದ್ರೆ ಬಿಟ್ಟು ಹೋಗಿರ್ತಾರೆ ಕೆಲಸದಕ್ಕೋಸ್ಕರ. ಸೊ ಮಾಡಬೇಕಾದ್ರೆ ಅವ್ರೇನು ಮಾಡ್ಬೋದು, ಈ ನಮ್ಮ ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ಅದರೊಳಗಡೆ ಬುಕ್ ಮಾಡಿದರು ಅಂತಂದರೆ ಅವರು ಅಲ್ಲಿ ದೇವಸ್ಥಾನದವರಿಗೆ ಸಿಗುತ್ತೆ. ದೇವಸ್ಥಾನದವರು ಆ ಒಂದು ಸೇವೆಯನ್ನು ಮುಗಿಸಿ ಅವರಿಗೆ ಮನೆ ಬಾಗಿಲಿಗೆ ಅವರಿಗೆ ಪ್ರಸಾದವನ್ನು ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಅಪ್ಲಿಕೇಶನಿಂದ ಮಾಡ್ಬೋದು. ಆನ್ಲೈನಲ್ಲೇ ಎಲ್ಲ ಸೇವೆಗಳನ್ನ ಬುಕ್ ಮಾಡಿ ಪ್ರಸಾದವನ್ನು ಕೂಡ ಕಲೆಕ್ಟ್ ಮಾಡ್ಬೋದು. ಈಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂದ್ರೂ ಕೂಡ 4 ಸಲ ದೇವ್ರಿಗೆ ಹೋಗೋಕ್ಕಾಗೋದಲ್ಲ ಬೆಂಗಳೂರಲ್ಲಿ. ಇಟ್ಸ್ ಇಂಪಾಸಿಬಲ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಬರ್ತ್ಡೇ ಟೈಮಲ್ಲಿ ಒಂದು ಬುಕ್ ಮಾಡಿದ್ರೆ ಅಂದರೆ ಅವ್ರ ಹೆಸರಲ್ಲಿ ಪೂಜೆನೂ ಆಗುತ್ತೆ ಮತ್ತು ಪ್ರಸಾದನೂ ಬರುತ್ತೆ. ಆ ಪ್ರಸಾದ ಬಂದಿದ್ದನ್ನು ಅವರು ತಮ್ಮ ಈಗ ಫಂಕ್ಷನಲ್ಲಿ ಇದು ಏನು ಪಾಯಸನೋ ಇರುತ್ತೆ, ಅದರಲ್ಲಿ ಖರ್ಜೂರ ಮತ್ತು ಇದು ಏನು ಕೊಟ್ಟಿರ್ತಾರೋ ಅದನ್ನು ಮಿಕ್ಸ್ ಮಾಡಿದ್ರೆ ಬಂದಿರೋರಿಗೂ ಸತ ಪ್ರಸಾದ ತೊಗೊಂಡಂಥ ಇದು ಆಗುತ್ತೆ. ಸೊ ದಟ್ಸ್ ವಾಟ್. ಅಂದರೆ ಇವಾಗ ದೇವಸ್ಥಾನಗಳು ಅಂತ ಬಂದರೆ ನೀವು ಎಲ್ಲೆಲ್ಲಿ ಎಂಥ ದೇವಸ್ಥಾನಗಳು? ಎಲ್ಲ ಮುಜರೆ ಅಂಟರ್ ಬರೋದಾಗಲಿ ಅಥವಾ ಅಲ್ಲದಲ್ಲೇ ಇರೋದು ದೇವಸ್ಥಾನಗಳು ಅಂದರೆ ಕುಲದೇವತೆ. ಲೈಕ್ ಈಗ ಮೂಕಾಂಬಿಕಾ ಇದೆ, ಕುಕ್ಕೆ ಸುಬ್ರಹ್ಮಣ್ಯಮ್ಮ ಇದೆ. ಇವಾಗ ನಾವು ಇದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಾತಾಡ್ತಾ ಇದ್ದೀವಿ, ಮಲೆ ಮಹದೇಶ್ವರ ಬೆಟ್ಟದವ್ರ ಹತ್ರನೂ ಮಾತಾಡ್ತಾ ಇದ್ದೀವಿ, ಅವರು ಕರೆದಿದ್ದಾರೆ. ಈಗ ಘಾಟಿ ಸುಬ್ರಹ್ಮಣ್ಯ ಇದೆ, ಆಮೇಲೆ ಯಲ್ಲಮ್ಮ ಗುಡ್ಡ ಇದೆ, ಆಮೇಲೆ ದಾನಮ್ಮ ಗುಡಿ, ಹುಲಿಗೆಮ್ಮ. ಸೊ ಈ ಎಲ್ಲ ದೇವಸ್ಥಾನಗಳನ್ನು ಒಂದೊಂದಾಗಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಮೊದಲು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಮಾತಾಡ್ತೀವಿ, ಆಮೇಲೆ ಅವ್ರ ಹತ್ರ ಟ್ರೈನ್ ಮಾಡ್ತೀವಿ, ಹೆಂಗೆ ಮಾಡೋದು ಏನು ಮಾಡೋದು ಅಂತೇಳಿ. ಆಮೇಲೆ ಅದನ್ನು ನಮ್ಮ ಅಪ್ಲಿಕೇಶನ್ ಒಳಗೆ ಹಾಕೋತೀವಿ ನಾವು. ಓಕೆ, ಅಂದರೆ ಆಯಾ ಪ್ರದೇಶ ಅಥವಾ ಕ್ಷೇತ್ರ ಮಹಾತ್ಮೆ ಇರುವಂತಹ ದೇವಸ್ಥಾನಗಳನ್ನ ನೀವು ಫಸ್ಟ್ ಕವರ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ, ಕರೆಕ್ಟ್. ಓಕೆ, ಏನು ಪ್ರೊಸೀಜರ್ ಇರುತ್ತೆ ಅಂದರೆ ಅಲ್ಲಿ ಇವಾಗ ನೀವು G2C ಅಂತ ಹೇಳಿದ್ರಿ, ಗೌರ್ಮೆಂಟ್ ಟು ಕಸ್ಟಮರ್ ಅಂದರೆ ಅದು ಗೌರ್ಮೆಂಟ್ ಟು ಕಸ್ಟಮರ್ ಅಂತ ಏನು ಆ ಥರ ಏನಿಲ್ಲ ಇದರಲ್ಲಿ ಏನಿದೆ ಅಂದರೆ ದೇವಸ್ಥಾನಗಳದ್ದು ಸರ್ವಿಸಸ್ ಏನಿರುತ್ತೆ ಅದನ್ನು ಫಸ್ಟ್ ನಾವು ಅವ್ರ ಹತ್ರ ಮಾತಾಡ್ತೀವಿ. ಈಗ ತುಲಾಭಾರ ಮಾಡೋಕ್ಕಾಗೋದಿಲ್ಲ ಆನ್ಲೈನಲ್ಲಿ, ತುಲಾಭಾರ ಅನ್ನೋದನ್ನು ಆನ್ಲೈನಲ್ಲಿ ಮಾಡೋಕ್ಕಾಗೋದಿಲ್ಲ. ಈಗ ಅದೇ ಮಂಗಳಾರತಿ ಸೇವೆ ಆಗಲಿ ಅಥವಾ ನೀವು ಇದು ಏನೋ ಅಶ್ಲೇಷ ಬಲಿ ಆಗಲಿ, ಇಂಥ ಒಂದು ಸೇವೆಗಳನ್ನು ನಾವು ಪಲ್ಲಕ್ಕಿ ಸೇವೆ ಆಗಲಿ ಇದನ್ನು ಆನ್ಲೈನ್ ಮಾಡ್ಬೋದು. ಸೊ ಇಂಥ ಒಂದು ಡಿಸ್ಕಷನ್ನ ದೇವಸ್ಥಾನದವ್ರ ಹತ್ರ ಮಾತಾಡಿ ಆಮೇಲೆ ಅದನ್ನು ಆ ಸೇವೆಗಳನ್ನು ನಮ್ಮ ಒಂದು ಅಪ್ಲಿಕೇಶನ್ ಒಳಗಡೆ ಆ್ಯಡ್ ಮಾಡ್ತೀವಿ. ಓಕೆ, ಅಂದರೆ ನೋಡಿ, ಈಗ ಎಷ್ಟೋ ವಿಶೇಷ ದಿನಗಳಲ್ಲಿ ಕ್ರೌಡೆಡ್ ಆಗಿಬಿಟ್ಟಿರುತ್ತೆ ದೇವಸ್ಥಾನಗಳಲ್ಲಿ, ಫೇಮಸ್ ದೇವಸ್ಥಾನಗಳಲ್ಲೆಲ್ಲ. ಅಲ್ಲಿ ಹೋಗೋಕ್ಕಾಗಿರಲ್ಲ, ಹೋದರೂ ದರ್ಶನ ಸಿಗೋದೇ ಕಷ್ಟ ಆಗಿರುತ್ತೆ. ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ, ವಯಸ್ಸಾದವ್ರಿಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಸೊ ಅಂಥವ್ರಿಗೆಲ್ಲ ಭಾಳ ಇದಾಗುತ್ತೆ. ಮುಂದಿನ ಕಾಲದಲ್ಲಿ ಮೋಸ್ಟ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಅಸಿಸ್ಟ್ ಅಂತಲೂ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಏನಂತಂದರೆ ಈಗ ವಯಸ್ಸಾದವ್ರು ಬಂದಿರುತ್ತಾರೆ, ಅಲ್ಲಿ ದೇವಸ್ಥಾನದಲ್ಲಿ ವೀಲ್ ಚೇರ್ಸ್ ಅಂತ ಇದಿರಲ್ಲ, ಅಂಥವನ್ನೆಲ್ಲ ನಮ್ಮ ಕಡೆಯಿಂದ ನಾವು ಒಂದು ಪ್ರೊವೈಡ್ ಮಾಡೋದಕ್ಕೆ ಅಂತ ಒಂದು ಕಾರ್ಯವನ್ನು ನಾವು ಇಟ್ಕೊಂಡಿದ್ದೀವಿ ನಾವು. ಓಕೆ, ಸೊ ಈಗ ನೆಕ್ಸ್ಟ್ ನೀವು ಅಂದರೆ ಯಾವ ರೀತಿ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕಂತ? ಈಗ ಬರೀ ಸೇವೆ ಮತ್ತು ಪ್ರಸಾದ ಇಷ್ಟೇ ಅಲ್ಲದೆ ಬೇರೆ ಏನಾದರೂ? ಬೇರೆ ಅಂತಂದರೆ ಇವಾಗ ಸದ್ಯದಕ್ಕೆ ನಾವು ಮಾತಾಡಿರೋ ಪ್ರಕಾರ ಇನ್ನೂ ಈ ದರ್ಶನ ಬುಕ್ಕಿಂಗ್ ಆಗಲಿ ಅಥವಾ ಟೈಮಿಂಗ್ ಮ್ಯಾನೇಜ್ಮೆಂಟ್, ಟೈಮ್ ಸರಿಯಾಗಿ ದರ್ಶನಕ್ಕೆ ಹೋಗೋದಾಗಲಿ, ಬ್ಯುಸಿ ಇದ್ದಾಗ ಪ್ರೀ ರಿಜಿಸ್ಟ್ರೇಷನ್ ಅಂತ ಏನಂತಾರೆ ಆ ಥರ ಒಂದು ಸರ್ವಿಸಸ್ನು ಕೂಡ ಇದರಿಂದ ಸ್ಟಾರ್ಟ್ ಮಾಡ್ಬೇಕಂತಿದ್ದೀವಿ. ಈಗಾಗಲೇ ಈ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಆನ್ಲೈನ್ ಈ ಪ್ರಸಾದ ಸೇವೆ ಮತ್ತು ಈ ಪೂಜಾ ಸೇವೆ ಆಲ್ರೆಡಿ ಪಡಿತಾ ಇದ್ದಾರೆ.
ಓಕೆ, ಈಗ ನಾವು ಇವಾಗ ಸೇವೆನ ಮಾಡಿಸಿರ್ತೀವಿ ಅಂತ ಅಂದ್ಕೊಳ್ಳೋಣ, ಪ್ರಸಾದ ಬರೋದಕ್ಕೆಲ್ಲ ಎಷ್ಟು ಟೈಮ್ ತಗೊಳುತ್ತೆ? ಮತ್ತು ಬುಕ್ಕಿಂಗ್ ಅಂತ ಪ್ರೀ ಬುಕ್ಕಿಂಗ್ ಏನಾದರೂ ಮಾಡಬೇಕಾ ಇಂಥ ಸೇವೆ ಮಾಡಿಸ್ಬೇಕು ಅಂದರೆ? ಇದು ಯಾವ ರೀತಿ ಇರುತ್ತೆ? ಹಾಂ, ಇವಾಗ ಏನಾಗುತ್ತೆ ಅಂದರೆ ಏಕಾದಶಿ ಅಥವಾ ಸಂಕಷ್ಟಿ ಬರುತ್ತಲ್ಲ, ಅವಾಗ ಏನು ಮಾಡ್ಬೋದು, ನೀವು ಮೊದಲೇ ಬುಕ್ ಮಾಡ್ಬೋದು. ಇವಾಗ ಮುಂದಿನ ತಾರೀಕು ಗಣೇಶನ ಹಬ್ಬ ಇದೆ, ನಮ್ಮ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಗಣೇಶನ ಇಡೋಕ್ಕಾಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಥವಾ ಹಾಸ್ಟೆಲಲ್ಲಿ ಇದ್ದವರು ಮಾಡಬೇಕಂದ್ರೆ ಅವರು ಈಗ ವಿನಾಯಕ ಸ್ವಾಮಿ ಟೆಂಪಲ್ಲಿಗೆ ಬುಕ್ ಮಾಡಬೇಕು ಅಂದರೆ ಪ್ರೀ ಬುಕ್ಕಿಂಗ್ ಮಾಡ್ಬೋದು, ಏನು ಪ್ರಾಬ್ಲಮ್. ಆಮೇಲೆ ಮಾಡಿದವರಿಗೆ ಅವತ್ತೇ ಪೂಜೆ ಆಗಿ ಮ್ಯಾಕ್ಸಿಮಮ್ ಒಂದು 3 ರಿಂದ 4 ದಿನದೊಳಗಡೆ ಅದು ಪ್ರಸಾದ ಮನೆ ಮುಟ್ಟುತ್ತೆ ಆದಷ್ಟು ಇದರಲ್ಲಿ. ಅದೇ ಒಂದೊಂದು ಸಲ ಏನಾಗುತ್ತೆ ಅಂದರೆ ದೇವಸ್ಥಾನದಲ್ಲಿ ಏನಾರು ಕಾರಣಾಂತರಕವಾಗಿ ಅದು ಏನಾರು ಆಗಲಿಲ್ಲ ಅಂದರೆ ಇಟ್ ವಿಲ್ ರೀಚ್ ಅರೌಂಡ್ 6 ಡೇಸಲ್ಲಿ ಸಿಗುತ್ತೆ. ಈಗ ಯಲ್ಲಮ್ಮ ಗುಡ್ಡದಲ್ಲಿ ಫ್ಲಡ್ ಆಯಿತು, ಸೊ ಅಂಥ ಟೈಮಲ್ಲಿ ಒಂದು ಸ್ವಲ್ಪ 1-2 ದಿವಸ ಡಿಲೇ ಆಗುತ್ತೆ ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ಮತ್ತು ನಮ್ದೇನಿದೆ ಅಂತಂದರೆ ಎಲ್ಲ ಎವ್ರಿಥಿಂಗ್ ಈಸ್ ಲೈಕ್ ಮೇಡ್ ಇನ್ ಇಂಡಿಯಾ ಥರ. ನಾವು ಯಾವುದು ಈಗ ಕೊರಿಯರ್ಸ್ ಹತ್ರನೂ ಇಂಡಿಯನ್ ಪೋಸ್ಟ್ ಜೊತೆನೇ MOU ಇದೆ. ಸೊ ಅವರು ಪ್ರಸಾದನ ನಮ್ಮ ಕಂಪ್ನಿದವ್ರು ಯಾರು ಮುಟ್ಟೋದಿಲ್ಲ, ದೇವಸ್ಥಾನದ ಪ್ರಸಾದವನ್ನು ಅವ್ರ ಎನ್ವೆಲಪ್ಪಲ್ಲಿ ಹಾಕಿ ಅದನ್ನು ಇಂಡಿಯಾ ಪೋಸ್ಟ್ ಅವರಿಗೆ ಪ್ರಸಾದ ಇದು ಅಂತ ಸ್ಪೆಷಲಾಗಿ ಕೊಡ್ತಾರೆ, ಅದನ್ನು ತೊಗೊಂಡೋಗೋರು ಪೋಸ್ಟ್ಗೆ ಹಾಕ್ತಾರೆ. ಆ್ಯಂಡ್ ದೆನ್ ದಟ್ ವಿಲ್ ಡೈರೆಕ್ಟ್ಲಿ ರೀಚ್ ಟು ಯುವರ್ ಕಸ್ಟಮರಿಗೆ ಡೈರೆಕ್ಟಾಗಿ ಬಂದು ತಲುಪುತ್ತೆ ಅದು. ನೈಸ್. ಸೊ ಈಗ ನಿಮಗೆ ಕೆಡಮ್ ಕಡೆಯಿಂದ ಏನಾದರೂ ಸಪೋರ್ಟ್ ಸಿಗ್ತಾ ಇದೆಯಾ? ಮತ್ತು ಎಲ್ಲಿ ಇನ್ಕ್ಯುಬೇಟ್ ಆಗಿರೋದು? ಕೆಡಮ್ ಆ್ಯಂಡ್ ಇದು ಜಿನ್ಸರ್ವಲ್ಲಿ ಇನ್ಕ್ಯುಬೇಟ್ ಆಗಿದ್ದೀವಿ ನಾವು. ಆಮೇಲೆ ಜಿನ್ಸರ್ವ್ ಅಸ್ತ್ರ ಅಂತೇಳಿ ಅವ್ರ ಹತ್ರ ನಾವು ಇನ್ಕ್ಯುಬೇಟ್ ಆಗಿದ್ದೀವಿ. ಇದು ಕೆಡಮ್ ಮತ್ತು ಕರ್ನಾಟಕ ಸರ್ಕಾರದ್ದು ಭಾಳ ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಇದು ಬಿಯಾಂಡ್ ಬೆಂಗಳೂರು ಅಂದರೆ ಏನಾಗುತ್ತೆ, ಎಲ್ಲ ಕಾನ್ಸಂಟ್ರೇಷನ್ ಬ್ಯಾಂಗ್ಳೂರ್ ಒಳಗಡೆ ಆಗೋದ್ರಿಂದ ನಮ್ಮಂಥವ್ರಿಗೆ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಬೆಲ್ಗಾಮ್ ಅವರಿಗೆ ಇನ್ವೆಸ್ಟರು ಸಿಗೋದಿಲ್ಲ ಅಥವಾ ಇನ್ಕ್ಯುಬೇಟರ್ ಸಿಗಲ್ಲ, ಮೆಂಟರ್ ಸಿಗಲ್ಲ ಅಂತ ನಮ್ಮ ಸಣ್ಣ ಊರಲ್ಲಿ ಇರೋ ಸಂಬಂಧ. ಆದರೆ ಬಿಯಾಂಡ್ ಬೆಂಗಳೂರು ಬಂದಿರೋದ್ರಿಂದ ನಮಗೆ ಭಾಳ ಉಪಯೋಗ ಆಗಿದೆ. ಇದು ನಮ್ಮನ್ನು ಶೋಕೇಸ್ ಮಾಡೋದಕ್ಕೆ ಒಂದು ಸ್ಟೇಜ್ ಅವೈಲಬಿಲಿಟಿ ಇದೆ. ಆಮೇಲೆ ನಮಗೆ ಈ ಕೆಡಮ್ ಇದರಿಂದ ನಮಗೆ ನಾವು ಇದು ಮಾಡಿದಾಗ ನಾವು ಎಲಿವೇಟ್ ವಿನ್ನರು ಇದ್ದೀವಿ, ನಮ್ಮ ಕಂಪ್ನಿ ಎಲಿವೇಟ್ ವಿನ್ನರ್ ಇದೆ. ಸೊ ಆಮೇಲೆ ಇವಾಗ ನಾವು ಈಗ ಅವರೇ ಕೆಡಮ್ ಅವರನ್ನೇ ತಂದು ಇಲ್ಲಿ ನಮ್ಮನ್ನು ಎಲ್ಲ ಇನ್ವೆಸ್ಟರ್ಸ್ನಾಗಲಿ ಅಥವಾ ಟೆಕ್ನಾಲಜಿಸ್ಟ್ ಪಾರ್ಟ್ನರ್ಶಿಪ್ ಆಗಲಿ ಇವ್ರನ್ನ ಕರ್ಕೊಂಬಂದಾಗ ನಮಗೆ ಭಾಳ ಒಂದು ಉಪಯೋಗ ಆಗುತ್ತೆ. ಇಂಥ ಒಂದು ಇದು ಬೆಂಗಳೂರು ಬಿಟ್ಟು ಬೇರೆ ಕಡೆ ಇಂಥ ಕಡೆ ಮಾಡೋದನ್ನು. ಓಕೆ. ಸೊ ಈಗ ನಾವು ಟೆಕ್ನಾಲಜಿ ಅಥವಾ ಸ್ಟಾರ್ಟಪ್ ಕಂಪ್ನಿಗಳು ಅಂದರೆ ಬರೀ ಅದು ಒಂದೇನೋ ತಾಂತ್ರಿಕವಾಗಿನೋ ಅಥವಾ ಬರೀ ಮಷಿನ್ ರಿಲೇಟೆಡೋ ಇನ್ನೇ ಯಾವುದೋ ಸರ್ವಿಸ್ ಅಂತ ಅಷ್ಟಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ. ದೇವಸ್ಥಾನಗಳಲ್ಲೂ ಯಾವ ರೀತಿ ಒಂದು ಟೆಕ್ನಾಲಜಿ ಅಥವಾ ಆ್ಯಪ್ನ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಸೊಲ್ಯೂಷನ್ಸ್ನ ಕೊಡ್ಬೋದು ಭಕ್ತರಿಗೆ ಅನ್ನೋದನ್ನು ನಿಮ್ಮ ಕಂಪ್ನಿ ಮೂಲಕ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನೀಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ದೇವಸ್ಥಾನ ಅಥವಾ ಕುಲದೇವತೆಗಳನ್ನು, ಮನೆ ದೇವರನ್ನು ಅಥವಾ ನಿಮ್ಮ ಗ್ರಾಮ ದೇವತೆಗೆ ಜಾತ್ರೆಗೆ ಹೋಗೋಕ್ಕಾಗಲ್ಲ, ನಿಮ್ಮ ಕೆಲಸದಲ್ಲಿ ಲೀವ್ ಸಿಗೋದಿಲ್ಲ ಅಂತಂದರೆ ಆಸ್ಟ್ರೋ ದೇವಾಲಯ ಆ್ಯಪ್ ಡೌನ್ಲೋಡ್ ಮಾಡಿ, ಅದರೊಳಗಡೆ ಎಲ್ಲ ಸೌಲಭ್ಯವೂ ಇದೆ. ಇನ್ನೂ ದೇವಸ್ಥಾನಗಳನ್ನು ಬರುವ ದಿನಗಳಲ್ಲಿ ಇನ್ನೂ ಭಾಳಷ್ಟು ದೇವಸ್ಥಾನಗಳನ್ನು ಅದರಲ್ಲಿ ಜೋಡಿಸಬೇಕು ಅಂತ ಕಾರ್ಯ ನಾವು ಮಾಡ್ತಾಯಿದ್ದೀವಿ. ಆದಷ್ಟು ಜಲ್ದಿ ಎಲ್ಲ ದೇವಸ್ಥಾನಗಳನ್ನು ಮಾಡಿ ಅದರಲ್ಲಿ ನಿಮ್ಮ ಸೇವೆಗೆ ನಾವು ಹಾಜರಿರುತ್ತೇವೆ. ವೀಕ್ಷಕರೇ, ನಮ್ಮ ಜೊತೆ ಅತರಂಗಿ ಕಂಪನಿಯ ಫೌಂಡರ್ ಆಗಿರುವಂತಹ ಡಾಕ್ಟರ್ ಸಂದೇಶ್ ಅವರಿದ್ದಾರೆ. ಅವರ ಕಂಪನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ವಾಟ್ ಇಸ್ ದಿಸ್ Attrangi and what does your company do? So Attrangi is a mental health workplace. So it's a digital marketplace where you can come for counseling to get medical aids specifically for neurodivergent children. Okay. So what do I mean by neurodivergent is, so if you see movies like Tare Zameen Par, Sitare Zameen Par, there you can see children have autism, attention deficit hyperactivity disorder or learning disabilities. So generally such children which stay in remote parts of the country, not in the city area, and they find it very difficult to go and take remedial therapy or help at remedial centers or with the counselors. So even if they come to these cities, what happens is like they have to go back and manage the child at home for like a week. And this becomes very difficult due to the limited knowledge or limited time from the parents. Okay. So what our app does is helps you to get video counseling or video management therapies online, and then also it helps you in assisting these children at home through different modules. So we are creating some modules, and we have some modules which can be used as what you can say as a guide for them to use at home for the parents, and then they can manage their child. Second, we are also working on the second phase, that is for young adults and elderly people. Like elderly, I means like
those who are in the corporate or working in academic professionals, colleges. So the aim of this is to first bring these, so like if you are here in the society, like there's a stigma that you are going, like as a student or even a working professional, you go to someone, यार इसके बारे में कुछ हो रहा है, like something is wrong with this person. Yes. So to overcome such things, we are building a digital platform where you can have this mental. So there are people who say ki then the human touch is, so if you see, you can also meet them in person, and also you can have a virtual. So right now we are also turning digital. It is more comfortable. Yeah, more comfortable. And from your own space you can do this. Also the second thing is we are also using AI. So AI is for like you have a specific condition or a specific neurodivergent, and even in the elders, so there is depression, there are multiple types of mental states. So depending upon your condition, your mental state, our model diverts you or guides you towards the specific counselor who is in that specific domain and has expertise. And then it also counts upon how much you can pay for it, your cost effective. So and the third best part that our app does is, like if you see in the market today, everyone wants to be a counselor. Yes. So if you have a degree, if you have an experience, doesn't matter, you go, you just register and you start counseling. So this problem of uncertified, like the trust pattern, we are building up. So we are only giving you the certified counselors, certified experts who have an experience and who can help you in building like a proper good mental health and bring you out of the bad state. Okay. So even if you see in IITs, there are suicides going on a large scale. So this is something that we are trying to prevent and bring in an inclusive society. So I know we are working on multiple phases, but yes, that something is like very much helpful and we are doing right now. ಸೊ ಈಗ ಒಂದು ಕಂಡೀಷನ್, ಸ್ಪೆಸಿಫಿಕ್ ಕಂಡೀಷನ್ ಇರುವಾಗ ಅದನ್ನು ರೆಕಗ್ನೈಸ್ ಮಾಡೋದು ಅಥವಾ ಡಯಾಗ್ನೈಸ್ ಮಾಡೋದು ಇದೆಲ್ಲ ಒಂದು ಎಕ್ಸ್ಪರ್ಟ್ ಟೀಮೇ ಬೇಕಾಗತ್ತೆ. ಸೊ ಹೌ ಡು ಯು ಚೂಸ್ ಆ್ಯಂಡ್ ಕೌನ್ಸಿಲರ್ಸ್ನ ಆಗಿರ್ಬಹುದು ಅಥವಾ ಎಕ್ಸ್ಪರ್ಟೀಸ್ ಇರ್ಬೋದು, ಮೆಡಿಕಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ಇವ್ರನ್ನೆಲ್ಲ ನೀವು ಯಾವ ರೀತಿ ಚೂಸ್ ಮಾಡ್ತೀರಾ? ಆ ಒಂದು ಟೀಮ್ ಹೇಗಿದೆ? So you mean to say like how we have the experts team, Yes. say from the counseling background, Yes. right? So so I have been working in this domain for like past 6 years. So I have a PhD working with ADHD children. And during I come from a design department background. So we build aids and products for ADHD children and autistic community. So while building these areas, we collaborated with number of experts, then centers. So in recent time we also are collaborating with Demands, so which is specifically built for mental health here in Dharwad. So these experts would be onboarding with us, and once we onboard them, we would be we are in the process. So currently we have a few of our experts already onboarded with us. Okay. And we are also collaborating with Higher Education Institute, where we will give them 24 hours help in terms of mental health, the income, and this is how we are building up our community. Okay. And I hope we would be of very great help to the society. And basically how did this idea emerge? Okay, so this idea is not a one day thought, it has evolved like over 6 years. So when we started my PhD, it was just before the COVID at IIT Guwahati. And what happened, we started engaging with the experts. So when we went, so we experienced and faced this challenge that none of the expert was ready to speak on the camera. A very few were ready, because we had to record for our analysis, post analysis, qualitative analysis. And then we started digging why this problem arises. And then we identified that this is typically the main reason is because they fear that there are some not right channels that they have been performing. And so we said like, okay, so we have to address this thing. The next thing that we identified is like one of our participant was from a very remote place of Zuko. Okay. And it's the most remote place in Arunachal, one of the remote places in Arunachal, and the nearest place for them was Dibrugarh. And it was very difficult for them to come. So we said like, this is not only there. I came to Maharashtra in COVID at my hometown, and then we started engaging with the participants. In Maharashtra also we found the same condition. So we said like, yes, this is something that is very much addressable. Yes. And then we started finding out the ways.
Then another student of mine, when I joined here, she worked in Chhattisgarh. So there with autistic children. So in Chhattisgarh, we identified again the similar problem. So we said that the world is growing towards mental health issues and solving, but our Indian society is facing the basic challenge of accessing even a remedial expert. So we started with this idea ki let's make it an accessible solution for all. ವೆಲ್, ಈಗ IIIT ಧಾರವಾಡನಲ್ಲಿ ನಿಮ್ಮ ಕಂಪ್ನಿ ಇನ್ಕ್ಯುಬೇಟ್ ಆಗಿದೆ. ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? Okay, so supports from IIIT to say is like as a faculty, being here at IIIT, I am very much what you can say pushed and supported to first come and incubate in our IDRP, that is IIIT Dharwad Research Park, where we have this facility of incubating the startups. So IIIT Dharwad is very much helping me in all the ways. Then they let me take my students as my co-founders and interns, which is I think the very big asset. Yes. So as a new startup, we don't have that much funds, or we don't have funds. And at such times, IIIT and the Prasanna sir, Deepak sir, who have been, or Ram sir, they have always helped us to get students, to help us understand the small complexities of business. Yeah. See, I come from a technical background, though I have studied for a short time MBA, but we have never been into the market as much as they have been. So they help us reaching out the market, to making the deals, sign MOUs. And that is where IIIT has been a very great help. So it can be said as the base to our building. Yeah, it's a very good initiative from your company. Actually, ಇದು ಈ ಪ್ರಾಬ್ಲಮ್ ತುಂಬ ಕಾಮನ್ ಆಗಿದೆ, ತುಂಬ ಅಡ್ರೆಸ್ ಮಾಡಬೇಕಾಗಿರುವಂತಹ ಪ್ರಾಬ್ಲಮ್. ಆದರೆ ನೀವು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್. ಥ್ಯಾಂಕ್ ಯು ಸೊ ಮಚ್. Thank you so much. ಸೈಫೇರಿಯನ್ ಕಂಪನಿಯ ಫೌಂಡರ್ ಆ್ಯಂಡ್ CEO ಆಗಿರುವ ಕುನಾಲ್ ಶಿಂದಗಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ವೆಲ್ಕಮ್. ಸೊ ಸೈಫೇರಿಯನ್ ಅಂದರೆ ಏನು, ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸಿ, ಮತ್ತು ಏನು ಕೆಲಸ ಮಾಡ್ತಾ ಇದೆ, ಯಾವ ಫೀಲ್ಡಲ್ಲಿ ಯಾವ ಕೆಲಸ ಮಾಡ್ತಾ ಇದೆ? ಸೈಫೀರಿಯನ್ ಒಂದು ಸೈಬರ್ ಸೆಕ್ಯೂರಿಟಿ ಕಂಪ್ನಿ ಇದೆ. ಇನ್ ಸೈಬರ್ ಸೆಕ್ಯೂರಿಟಿ ನಾವು ಭಾಳ ಇಂಪಾರ್ಟೆಂಟ್ ಆಗಿದ್ದ ಎನ್ಕ್ರಿಪ್ಷನ್ ಆಸ್ ಅ ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ಮುಂದೆ ಬರುತ್ತಾ ಕ್ವಾಂಟಮ್ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಕ್ವಾಂಟಮ್ ಬಂದ ಕೂಡಲೇ ತಕ್ಷಣ ನಮ್ಮದೆಲ್ಲ ಡೇಟಾವನ್ನು ಸೇವ್ ಮಾಡಲು ಕ್ವಾಂಟಮ್ ರೆಸಿಲಿಯಂಟ್ ಸರ್ವಿಸಸ್ ಬೇಕಾಗಿದೆ. ಈಗ ಸದ್ಯಕ್ಕೆ ಇನ್ ಇಂಡಿಯಾ ವಿ ಆರ್ ದ ಫಸ್ಟ್ ಒನ್ ಟು ಗಿವ್ ದಿಸ್. ಸೊ ಲಕ್ಕಿಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದೆವು. ಆ್ಯಂಡ್ ನಮ್ಮ ಕ್ವಾಂಟಮ್ ರೆಸಿಲಿಯಂಟ್ ಸರ್ವಿಸಸ್ ಹಂಗೆ ಬರೀ ನಿಮ್ಗೆ US ಯುರೋಪಲ್ಲಿ ಸಿಗ್ತದೆ, ಅದು ಅಟ್ ಅ ವೆರಿ ಹೈ ಕಾಸ್ಟ್. ಅದಕ್ಕೆ ಯಾರು ಇಂಡಿಯಾನಲ್ಲಿ ಇನ್ನೂ ಟ್ರೈ ಮಾಡ್ತಾ ಇಲ್ಲ. ಕಂಪ್ನೀಸ್ ಇನ್ನೂ ತಮ್ಮ ಡೇಟಾನು ನಾರ್ಮಲ್ ಪ್ಲೇನ್ ಟೆಕ್ಸ್ಟಲ್ಲಿ ಸೇವ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ರೈಟ್ ನಾವು. ಇನ್ನು ಮುಂದೆ ನೀವು ಕೇಳ್ತಾ ಇರ್ಬೋದು, ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಜನದ ಅಕೌಂಟ್ ಹ್ಯಾಕ್ ಆಗಿದೆ. ಅದು ಹೆಂಗೆ ಹ್ಯಾಕ್ ಆಗ್ತದೆ ಅಂದರೆ, ನೀವು ನಿಮ್ಮ ಡೇಟಾನು ಯಾವ್ದಾರು ಒಂದು ಕಂಪ್ನಿಗೆ ಸ್ಟೋರ್ ಮಾಡಿರ್ತೀರ, ಆ ಡೇಟಾ ಬ್ರೀಚ್ ಆದ ಕೂಡಲೇ ಅದನ್ನು ಎಲ್ಲರೇ ಒಂದು ಡಾರ್ಕ್ ವೆಬ್ ಅಂತಿದೆ, ಅಲ್ಲೇ ಹಾಕ್ತಾರೆ. ಸೊ ಅಲ್ಲಿಂದ ನಿಮ್ಮ ಡೇಟಾ ತೊಗೊಂಡು, ನಿಮ್ಮ ಪಾಸ್ವರ್ಡ್ ತೊಗೊಂಡು, ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಸೆಸ್ ಮಾಡಿ, ನಿಮ್ಮ ದುಡ್ಡು ತೊಗೊಂಡು, ನಿಮ್ಮದು ಹೆಸರು ಮೇಲೆ ಫೇಕ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಮಾಡ್ತಾರೆ. ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಇನ್ ಅಪ್ಕಮಿಂಗ್ ಡೇಸ್. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಕ್ವಾಂಟಮ್ ರೆಸಿಲಿಯಂಟ್ ಎನ್ಕ್ರಿಪ್ಷನ್ ಆಸ್ ಅ ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ಎಲ್ಲರೂ AI ಅಂತ ಶಬ್ದ ಕೇಳ್ತಾ ಇದ್ದಾರೆ. ನೀವು ಈಗ ChatGPT ಅಂತ ಒಂದು ಟೂಲನ್ನು ಯೂಸ್ ಮಾಡ್ತೀರಿ ಟು ರೈಟ್ ಇಮೇಲ್ಸು, ನಮ್ದು ಏನಾದ್ರು ಪ್ರಪೋಸಲ್ ಬರೀರಿಯಾ, ಇಂಥೆಲ್ಲ ಸಲುವಾಗಿ ಯೂಸ್ ಮಾಡ್ತೀರಿ. ಅವಾಗ ನೀವು ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋನ್ ನಂಬರು ಅದು ಕೊಡ್ತೀರಿ. ಈಗ ChatGPT ನಿಮ್ಮ ಡೇಟಾ ಮೇಲೆ ಟ್ರೈನ್ ಆಗ್ತಾ ಇದೆ. ಸೊ ನಾಳೆಗೆ ನಾನು ಹೋಗಿ ಅಲ್ಲಿ ಹೇಳಿದೆ, ನಂಗೊಂದು ಎಕ್ಸಾಂಪಲ್ ಕೊಡು. ಅವಾಗ ChatGPT ನಿಮ್ಮ ಡೇಟಾ ಮೇಲೆ ಟ್ರೈನ್ ಆಗಿದ್ದಕ್ಕೆ ನಿಮ್ದು ಎಕ್ಸಾಂಪಲ್ ನನಗೆ ಕೊಡ್ತದೆ, ವಿಚ್ ಇಸ್ ದ ಬಿಗ್ಗೆಸ್ಟ್ ಥ್ರೆಟ್ ಆ್ಯಂಡ್ ಪ್ರಾಬ್ಲಮ್. ಅದಕ್ಕೆ ನಾವೊಂದು AI ಎನೇಬಲ್ ಡೇಟಾ ಮಾಸ್ಕಿಂಗ್ ಅಂತ ಕೊಡ್ತಾ ಇದ್ದೀವಿ. ನಿಮಗೆ ಗುರ್ತಾಗಂಗಿಲ್ಲ, ನೀವು ನಾರ್ಮಲಾಗಿ ಯೂಸ್ ಮಾಡಿರಿ ಅದನ್ನು. ಬಟ್ ಇನ್ ದ ಬ್ಯಾಕ್ ಎಂಡ್ ವೇರ್ ChatGPT ಈಸ್ ರನ್ನಿಂಗ್, ನಿಮ್ದೆಲ್ಲ ಡೇಟಾ ಸೇಫ್ ಆಗಿ ಹೋಗ್ತದೆ. ChatGPT ಈಸ್ ನೆವರ್ ಟ್ರೈನ್ಡ್ ಆನ್ ಇಟ್. ದಿಸ್ ಇಸ್ ವಾಟ್ Cipherion ಇಸ್ ಡೂಯಿಂಗ್, ಕ್ವಾಂಟಮ್ ರೆಸಿಲಿಯಂಟ್ ಎನ್ಕ್ರಿಪ್ಷನ್ ಆಸ್ ಸರ್ವಿಸ್. ಅಂದರೆ ಇವಾಗ ನೋಡಿ, ನಾವು ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡೇಟಾ ಅವ್ರ ಹತ್ರ ಇರುತ್ತೆ, ಇಷ್ಟು ಈಸಿಲಿ ಆಕ್ಸೆಸಿಬಲ್ ಇರುತ್ತೆ, ಮತ್ತು ಡೇಟಾ ಬ್ರೀಚ್ ಆಗುತ್ತೆ ಅನ್ನೋ ಒಂದು ರಿಸ್ಕ್ ಇದ್ರೂ ಕೂಡ ಯಾಕೆ ಇದೆಲ್ಲ ಪ್ಲೇನ್ ಟೆಕ್ಸ್ಟಲ್ಲೇ ಅವ್ರು ಇಡ್ತಾರೆ ಡೇಟಾಬೇಸ್ನ, ಯಾಕೆ ಎನ್ಕ್ರಿಪ್ಟೆಡ್ ಫಾರ್ಮಲ್ಲಿ ಇಡೋದಿಲ್ಲ? ಸೊ ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟಲ್ಲಿ ಇಡೋಕ್ಕೆ ಇಟ್ ಈಸ್ ಟೂ ಕಾಸ್ಟ್ಲಿ. ನೀವು ಒಂದು KMS ಅಂತ ಇರ್ತದೆ, ಕೀ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅದು ಭಾಳ ಹೆಡೇಕ್ ಇದೆ. ಆ ಕಂಪ್ನಿ ಟು ಇಂಪ್ಲಿಮೆಂಟ್ ಇಟ್ ಅವ್ರಿಗೆ ಟೀಮ್ ಬೇಕು, ಎಲ್ಲ ಜನ ಬೇಕು ಇದನ್ನು ಮಾಡೋಕ್ಕೆ. ಸೊ ನಾವು ಅದನ್ನು ಪೂರಾ ರಿಪ್ಲೇಸ್ ಮಾಡ್ತಾ ಇದ್ದೀವಿ ವಿತ್ ಆರ್ ಸಿಸ್ಟಮ್ಸ್. ಸೊ ನಾವು ಕೀ ಸ್ಟೋರೇ ಮಾಡೋಂಗಿಲ್ಲ. ಇಫ್ ದೆರ್ ಇಸ್ ನೋ ಕೀ ದೆನ್ ದೆರ್ ಇಸ್ ನೋ ಡೇಟಾ ಬ್ರೀಚ್. ನಿಮ್ದು ಎನ್ಕ್ರಿಪ್ಟೆಡ್ ಡೇಟಾ ಹಂಗೆ ಉಳಿತದೆ. ದಟ್ ಈಸ್ ವೈ ವಿ ಆರ್ ಕೀಲೆಸ್ ಎನ್ಕ್ರಿಪ್ಷನ್. ಸೊ ಝೀರೋ ಕೀ ಸ್ಟೋರೇಜ್. ಇವಾಗ ಕಂಪ್ನೀಸ್ ಹೆಂಗಿದಾವೆ, ದೇ ಫೋಕಸ್ ಆನ್ ಫೈರ್ ವಾಲ್. ನೀವೆಲ್ಲ ಕೇಳಿರ್ಬೋದು, ಮ್ಯಾಕ್ಫೇ ಫೈರ್ ವಾಲು, ವಿಂಡೋಸ್ ಸೆಕ್ಯೂರಿಟಿ.
ದಿಸ್ ಈಸ್ ಓನ್ಲಿ ಟು ಹೆಲ್ಪ್ ಯು ಫಾರ್ 1 minute ಆಫ್ USB ದಿಂತರ ಏನಾರೇ ವೈರಸ್ ಬಂತು, ಯಾರು ನಿಮ್ಗೆ ಇಮೇಲ್ ಕಳಿಸಿದ್ರು, ಬಟ್ ಅಲ್ಲಿ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಇರ್ತದೆ ವೇರ್ ಕಂಪ್ನೀಸ್ ಕೆನಾಟ್ ಪ್ರೊಟೆಕ್ಟ್ ದೇರ್ ಸೆಲ್ಫ್ಸ್. ಸೊ ಅವಾಗ ದೇ ಹ್ಯಾವ್ ಟು ಯೂಸ್ ಎನ್ಕ್ರಿಪ್ಷನ್ ಆಸ್ ಅ ಸರ್ವಿಸ್. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆ್ಯಸ್ ಐ ಟೋಲ್ಡ್ ಯು ಕಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಇದನ್ನು ಅಟ್ ಅ ವೆರಿ ಬೇರ್ ಮಿನಿಮಮ್ ಪ್ರೈಸಿಗೆ ಆಫ್ ಅ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದ್ದೀವಿ. ಆ್ಯಂಡ್ ನಾವು ಜಸ್ಟ್ ಫಾರ್ ಎನಿ ಇಂಡಸ್ಟ್ರಿ ಇಲ್ಲ, ವಿ ಆರ್ ಫಾರ್ ಎವ್ರಿ ಸಿಂಗಲ್ ಒನ್. ಹೆಲ್ತ್ ಕೇರ್ ಇದೆಯು, ಮ್ಯಾನುಫ್ಯಾಕ್ಚರಿಂಗ್, ಫಿನ್ಟೆಕ್, ಬ್ಯಾಂಕಿಂಗ್. ನಾವು ಈಗ ನೀವು ಕೇಳ್ಬೋದು ಹೆಲ್ತ್ ಕೇರ್ ಯಾಕಂತ. ಆ್ಯಸ್ ಅ ಪರ್ಸನ್ ನೀವೀಗ ಯಾವುದಾದ್ರು ಹಾಸ್ಪಿಟಲಿಗೆ ವಿಸಿಟ್ ಆಗ್ತಾ ಇದ್ದೀರಿ, ನಿಮ್ಮ ಡಯಾಗ್ನೋಸಿಸ್ ಬಂದು ದಟ್ ಯು ಹ್ಯಾವ್ ಡೆಂಗು ಆರ್ ಯು ಹ್ಯಾವ್ ಹಾರ್ಟ್ ಇಶ್ಯೂ, ಪೀಪಲ್ ಕ್ಯಾನ್ ಯೂಸ್ ದಿಸ್ ಡೇಟಾ ಟು ಸ್ಯಾಬಟಾಜ್ ಯುವರ್ ಫ್ಯೂಚರ್. ಆ್ಯಸ್ ಅ ನ್ಯೂಸ್ ಆ್ಯಂಕರ್ ಯು ನೋ ಹೌ ಅ ಸೆಲಿಬ್ರಿಟಿ ಲೈಫ್ ಈಸ್. ಸೊ ದ್ಯಾಟ್ ಈಸ್ ವೆರಿ ರಿಸ್ಕಿ. ಈಗ ನೀವು ಈಗಾದರೂ ಯಾವುದೋ ಹಾಸ್ಪಿಟಲಿಗೆ ಹೋದರೆ ನಿಮ್ಮದು ಹೆಸರೆಲ್ಲ ಪೇಪರ್ ಮೇಲೆ ಬರೀತಾರೆ. ಈಗ ಶಿಫ್ಟ್ ಆಗ್ತಾ ಇದ್ದಾರೆ ಕಂಪ್ಯೂಟರಿಗೆ, ಬಟ್ ಅದು ಪ್ಲೇನ್ ಟೆಕ್ಸ್ಟ್ನೇ ಇದೆ. ಎನಿ ಹಾಸ್ಪಿಟಲ್ ಎಂಪ್ಲಾಯ್ ಕ್ಯಾನ್ ಲೀಕ್ ಇಟ್. ಮ್ಯಾನುಫ್ಯಾಕ್ಚರಿಂಗಲ್ಲಿ ವರ್ಲ್ಡ್ನಾಗ ಬಿಗ್ಗೆಸ್ಟ್ ಡೇಟಾ ಬ್ರೀಚ್ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಬಟ್ ಯಾರಿಗೂ ಗೊತ್ತಿಲ್ಲ ಇದು. ಯಾಕೆ ಮ್ಯಾನುಫ್ಯಾಕ್ಚರರ್ಸ್ ಹೇಳಂಗಿಲ್ಲ ನಮ್ಮ ಡೇಟಾ ಬ್ರೀಚ್ ಆಗಿದೆ ಅಂತ. ಈಗ ಮ್ಯಾನುಫ್ಯಾಕ್ಚರರ್ಸ್ ಫ್ರಮ್ ಇಂಡಿಯಾ ನಾವು ಮೋದಿ ಅವ್ರು ಹೇಳ್ತಾ ಇದ್ದಾರೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡಿರಿ, ಮೇಕ್ ಇನ್ ಇಂಡಿಯಾ ಮಾಡಿರಿ. ಬಟ್ ಮೇಕ್ ಇನ್ ಇಂಡಿಯಾ ಮಾಡ್ಲಿಕ್ಕೆ ನಿಮ್ದು ಒಂದು ಒರಿಜಿನಲ್ ಪ್ರಾಡಕ್ಟ್ ಇರಬೇಕು. ಆ ಪ್ರಾಡಕ್ಟಿನ ಡೀಟೇಲ್ಸ್ ಲೀಕ್ ಆಯ್ತು ಅಂದರೆ ಹೆಂಗೆ? ಸೊ ವಿ ಹೆಲ್ಪ್ ಯು ಟು ಎನ್ಕ್ರಿಪ್ಟ್ ಇಟ್ ಇನ್ ಅ ಡಿಜಿಟಲ್ ಫಾರ್ಮ್ಯಾಟ್. ಈಗ ಕ್ವಾಂಟಮ್ ಟೆಕ್ನಾಲಜಿನ ನೀವು ಯೂಸ್ ಮಾಡ್ಕೊತಾ ಇದ್ದೀರಾ, ಅದು ಯಾವ ರೀತಿ ವರ್ಕ್ ಆಗುತ್ತೆ? ಸೊ ಕ್ವಾಂಟಮ್ ಟೆಕ್ನಾಲಜಿ ಯೂಸ್ ಮಾಡಲಿಕ್ಕೆ ನಾವು ಒಂದು ES-256 ಅಂತ ಇದೆ, ವಿಚ್ ಇಸ್ ಯೂಸ್ ಬೈ ದ ವರ್ಲ್ಡ್. ಅದು ಕರೆಂಟ್ಲಿ ಸೇಫ್ ಇದೆ, ಇನ್ ಫ್ಯೂಚರ್ ಅದು ಬ್ರೇಕ್ ಆಗುತ್ತದೆ. ಸೊ ಅದಕ್ಕೆ ನಾವೇನು ಮಾಡಿವಿ, ನಾವು ES-256 ಕರೆಂಟ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಆನ್ ದ್ಯಾಟ್ ನಮ್ದು ಓನ್ ಪ್ರೊಪ್ರೈಟರಿ ಟೆಕ್ನಾಲಜೀಸ್ ಅವ. ಸೊ ಅದು ಹೆಲ್ಪ್ ಮಾಡಿದೆ ಕ್ವಾಂಟಮ್ ರೆಸಿಲಿಯಂಟ್ ಮಾಡಲಿಕ್ಕೆ. ಸೊ ಇನ್ ಫ್ಯೂಚರ್ ನಮ್ಮ ಸ್ವಂತದ R&D ಸೆಕ್ಟರು ಬರ್ತಾಯಿದೆ, ವೇರ್ ವಿ ವಿಲ್ ಬಿ ಡೆವಲಪಿಂಗ್ ಕ್ರಿಪ್ಟೋಗ್ರಾಫಿಕಲ್ ಅಲ್ಗಾರಿದಮ್ಸ್ ಫಾರ್ ಇಂಡಿಯಾ ಬೈ ಇಂಡಿಯನ್ಸ್. ಸೊ ಅದಾದ್ಕೂಳೆ ಡೆಫಿನೆಟ್ಲಿ ಪ್ರೌಡ್ಲಿ ನಾವು ಹೇಳ್ಬೋದು ಕರೆಂಟ್ಲಿ ವಿ ಆರ್ ಆಲ್ಸೋ ಯೂಸಿಂಗ್ ES-256 ಆಸ್ ದ ಬೇಸ್. ಅದ್ರ ಮೇಲೆ ನಮ್ಮ ಪ್ರೊಪ್ರೈಟರಿ ಟೆಕ್ನಾಲಜೀಸ್ ಇದೆ, ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ನಾಟ್ ಜಸ್ಟ್ ಇಂಡಿಯನ್ಸ್ ಬಟ್ ದ ವರ್ಲ್ಡ್ ಟು ಸೇವ್ ದೆಮ್ಸೆಲ್ಫ್. ಓಕೆ. ಸೊ ಈಗ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂದರೆ IIIT ಧಾರವಾಡದಿಂದ ಇರ್ಬೋದು ಮತ್ತು KDMಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ? ಸೊ IIIT ಧಾರವಾಡದಿಂದ ನಮಗೆ ರಾಮ್ ಸುಬ್ರಹ್ಮಣ್ಯಂ ಸರ್ ಅಂತ ಸಿಕ್ಕಿದ್ದಾರೆ. ಹಿ ಈಸ್ ಅ ಸೀರಿಯಲ್ ಎಂಟರ್ಪ್ರನರ್. ಅವರು US ಬಿಲಿಯನ್ಸ್ ಆಫ್ ಡಾಲರ್ಸ್ ಆಫ್ ಕಂಪ್ನೀಸ್ ಮಾಡಿದ್ದಾರೆ. ಆ್ಯಂಡ್ ಡೇ ಟು ಡೇ ಬೇಸಿಸ್ ಮೇಲೆ ಹಿ ಸೆಂಡ್ಸ್ ಮಿ ಮೆಸೇಜಸ್, ಏನು ಮಾಡೋದಿದೆ, ಹೆಂಗೆ ಮಾಡೋದಿದೆ. ಇವತ್ತಿನ ಪಿಚ್ಚಿಗೂ ಅವರೇ ನನಗೆ ಇನ್ ಡೀಟೇಲ್ ಹೇಳಿದ್ದಾರೆ ಹೆಂಗೆ ಮಾಡ್ಬೇಕು ನೀವು ಅಂತ. ಅವ್ರು ಜೂರಿನಾಗಿದ್ದರು, ಅವ್ರ ಜೂರಿದಿಂದ ಸೈಡ್ ಆದರು ಫಾರ್ ಆರ್ ಪಿಚ್, ಸೊ ದಟ್ ದೇರ್ ಶುಡ್ ಬಿ ನೋ ಬಯಾಸ್ ಇನ್ ದಿಸ್. ದೆನ್ ವಿ ಹ್ಯಾವ್ ದೀಪಕ್ ಕೆಟಿ ಸರು, ದೆನ್ ಡಾಕ್ಟರ್ ಗಿರೀಶ್ ರೇವಾಡಿಕರ್, ಅವ್ರದ್ದು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ ಇನ್ ಸೈಬರ್ ಸೆಕ್ಯೂರಿಟಿ. KDM ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ ವೇಸ್ ಆಫ್ ಗೆಟಿಂಗ್ HBD ಬ್ಲೂ. ಸೊ ಇಲ್ಲಿ ಇವತ್ತು ಒಂದೇ ದಿವಸನಾಗ ಐ ಗಾಟ್ 3-4 ಕನೆಕ್ಟ್ಸ್ ಹೂ ಈಸ್ ರೆಡಿ ಟು ಹೆಲ್ಪ್ ಅಸ್. ವೆಂಚರ್ ಕ್ಯಾಪಿಟಲಿಸ್ಟ್ ಇದ್ದಾರೆ. ನಾಳೆ ಅವ್ರು ನಮ್ಮ ಕಾಂಪ್ಲಿಮೆಂಟ್ರಿ ಬೂತ್ ಕೊಡ್ತಾ ಇದ್ದಾರೆ ಅಟ್ ಸುವರ್ಣಸೌಧ ಬೆಳಗಾವಿ. ಇನ್ ದಿಸ್ ಕಾಂಪ್ಲಿಮೆಂಟ್ರಿ ಬೂತ್ ಈಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಅಸ್. ಆ್ಯಸ್ ಅ ಸ್ಟಾರ್ಟಪ್ ನಾವು ಬೂಟ್ ಸ್ಟಾರ್ಟ್ ಇದ್ದೀವಿ. ದೇರ್ ಇಸ್ ನೋ ಫಂಡಿಂಗ್ ಯೆಟ್, ಎಲ್ಲ ನಾವೇ ಹಾಕ್ತಾ ಇದ್ದೀವಿ. ಸೊ ಸ್ಪೆಂಡಿಂಗ್ ಇವನ್ 1,000 rupees ಇಸ್ ಅ ಹೆಡೇಕ್ ಫಾರ್ ಅಸ್ ರೈಟ್ ನಾವು. ಸೊ ದಿಸ್ ಈಸ್ ಹೆಲ್ಪಿಂಗ್ ಅ ಲಾಟ್. ಆ್ಯಂಡ್ ಟುಡೇ ಇವತ್ತು ಇಫ್ ನಾವು ಟಾಪ್ 3 ಬಂದೀವಿ ಅಂದ್ರೆ ದೇ ವಿಲ್ ಆಲ್ಸೋ ಹೆಲ್ಪ್ ಅಸ್ ಫಾರ್ ಟೆಕ್ ಸಮಿಟ್ ಬೆಂಗಳೂರು. ಸೊ ಅದು ಭಾಳ ಇಂಪಾರ್ಟೆಂಟ್ ಇದೆ ನಮಗೆ. ಆ್ಯಸ್ ನೆಟ್ವರ್ಕಿಂಗು, ಗೆಟಿಂಗ್ ಕ್ಲೈಂಟ್ಸು, ಗೆಟಿಂಗ್ ಮೆಂಟರ್ಸ್ ಇಸ್ ಇಂಪಾರ್ಟೆಂಟ್. ಸೊ KDM ಅದು ಹೆಲ್ಪ್ ಮಾಡ್ತಾ ಇದೆ. IIIT ಧಾರವಾಡ ಫ್ರಮ್ incubation. It is really helpful. And ಈ ಸೆಕ್ಟರಲ್ಲಿ in North Karnataka, especially ಬೆಂಗಳೂರು, ಧಾರವಾಡ, ಹುಬ್ಳಿ, there are many incubations, but IIIT ಧಾರವಾಡ is the best which I can see. ಸೊ ವೆರಿ ನೈಸ್. ಆ್ಯಂಡ್ ನೀವು ಏನು ಸೈಬರ್ ಸೆಕ್ಯೂರಿಟಿ ಇರ್ಬೋದು ಮತ್ತು ಡೇಟಾ ಬೇಸ್ ಪ್ರೊಟೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಕಂಪ್ನಿ ಕಡೆಯಿಂದ ಕೆಲಸ ಮಾಡಬೇಕಂತ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನವೋದ್ಯಮಗಳು ಇಂಥ ಕ್ಷೇತ್ರವನ್ನು ರೀಚ್ ಮಾಡಿಲ್ಲ ಅನ್ನೋ ಹಾಗೆ ಇಲ್ಲ. ಹೊಸ ಆಲೋಚನೆಗಳ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ನಿಮಗೆಷ್ಟು ಅರಿವು ಮೂಡ್ತಾ ಇದೆಯೋ ಅದೇ ರೀತಿಯಾಗಿ ನನಗೂ ಕೂಡ ಎನ್ಲೈಟನ್ಮೆಂಟ್ ಆಗ್ತಾ ಇದೆ. ಬಹಳಷ್ಟು ಕಲಿತಾ ಇದ್ದೀನಿ. ಸೊ ಯುವ ಜನಾಂಗ ಮಾಡ್ತಾ ಇರುವಂತಹ ಸಾಧನೆಗಳನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.